ಏನೋ ಹಳ್ಳಿ ಎನ್ವಿರಾನ್ಮೆಂಟ್ ತೆಗ್ದಿದ್ದಾರೆ, ಶೂಟ್ ಮಾಡಿದ್ದಾರೆ ಅಂದ ತಕ್ಷಣ ಕ್ವಾಲಿಟಿಗೆ ಏನು ಕಡಿಮೆ ಇಲ್ಲ. ಊರಿನ ಜನ ಹೇಗಿರ್ತಾರೆ, ಬೀದಿಗಳು ಹೇಗಿರುತ್ತೆ, ಎವ್ರಿಥಿಂಗ್ ಇಸ್ ಸೋ 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 ಪರ್ಫೆಕ್ಟ್. ಸೀರಿಯಸ್ಲಿ ನಕ್ಕು 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 ನನ್ಗಂತೂ ಇಲ್ಲೆಲ್ಲ ನೋವು ಬಂತು. ಈ ಬ್ರಿಡ್ಜ್ ಮೂವೀಸ್ ನ ಇಷ್ಟ ಪಡೋರಾದ್ರೆ ನೀವು ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ಇಟ್. ಬಟ್ ನಗುವಿನ ಮುಖಾಂತರನೇ ಬದುಕಿನ ಮೌಲ್ಯಗಳನ್ನ ತಿಳಿಸ್ತಾ ಹೋಗಿದ್ದಾರೆ ಅಂದ್ರೆ ತಪ್ಪೇ ಆಗಲ್ಲ. ಈ ಊರ ಹೆಸರು ನಗುವಿನ ಹಳ್ಳಿ. ಡೆಫಿನೆಟ್ಲಿ ಇಲ್ಲಿಗೆ ಎಂಟ್ರಿ ಕೊಟ್ಟವ್ರಿಗೆ ನಗುವಿಗೆ ಕೊರತೆನೇ ಇಲ್ಲ ಅಂದ್ರೆ ತಪ್ಪೇ ಆಗಲ್ಲ. ಎಸ್, ನಾನ್ ಮಾತಾಡ್ತಾ ಇರೋದು ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ಬಗ್ಗೆ. ಹೆಸರೇ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ. ಅರಸಯ್ಯನ ಪ್ರೇಮ ಪ್ರಸಂಗ ಅಂದಾಕ್ಷಣ ಆಬ್ವಿಯಸ್ಲಿ ಇದೊಂದು ಲವ್ ಸ್ಟೋರಿ ಅಂತ ನಿಮ್ಗೆಲ್ಲ ಗೊತ್ತಾಗುತ್ತೆ. ಆದರೆ ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಆ್ಯಂಡ್ ಲವ್ ಸ್ಟೋರಿನೂ ಕೂಡ ಒಂಥರ ವಿಭಿನ್ನವಾಗಿದೆ, ವಿಚಿತ್ರವಾಗಿದೆ ಅಂತ ಅಂದರೂ ತಪ್ಪಾಗಲ್ಲ. ಡೆಫಿನೆಟ್ಲಿ ಈ ಮೂವಿ ನೋಡಿದವ್ರಂತೂ ತುಂಬಾ ಇಷ್ಟಪಡ್ತೀರಾ. ಆ್ಯಂಡ್ ಯಾರ್ಯಾರು ಬೆಂಗಳೂರಲ್ಲಿ ಇರೋರಾದರೆ ನೀವು ಎಸ್ಪೆಷಲಿ ಯಾರ್ಯಾರು ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತೀರಲ್ವಾ, ನಿಮ್ಗೆಲ್ರಿಗೂ ಡೆಫಿನೆಟ್ಲಿ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಕನೆಕ್ಟ್ ಆಗುತ್ತೆ. ಯಾಕಂದರೆ ಎಲ್ಲ ಊರಲ್ಲೂ ಈ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅಂದರೆ ಆಲ್ಮೋಸ್ಟ್ ಸಿಮಿಲರ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನ ನೀವು ನೆನಪಿಸ್ಕೊಳ್ಳೋದು ಖಂಡಿತ. ಯಾಕೆ ಅಂತ ಅಂದರೆ ಅರಸಯ್ಯ ಈ ಕ್ಯಾರೆಕ್ಟರ್ನ ನಮ್ಮ ಮಾಲ್ತೇಶ್ ಅವ್ರು ಮಾಡಿದ್ದಾರೆ. ನಿಜವಾಗ್ಲೂ ಎಷ್ಟು ಸೆಟಲ್ಡ್ ಆ್ಯಕ್ಟಿಂಗ್ ಅಂತ ಅಂದರೆ ಅವ್ರದ್ದು. ನೀವು ಮೂವಿ ನೋಡಿ ನಿಜವಾಗ್ಲೂ ಖುಷಿ ಪಡ್ತೀರಾ, ಅದಂತೂ ಫಾರ್ ಶ್ಯೂರ್. ಆ್ಯಂಡ್ ಕ್ಯಾರೆಕ್ಟರ್ಗೆ ತುಂಬಾ ಜಸ್ಟಿಸ್ ಕೊಟ್ಟಿದ್ದಾರೆ. ಈ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ಅಂದರೆ, ಆಬ್ವಿಯಸ್ಲಿ ಹಳ್ಳೀಲಿ ಎಷ್ಟೋ ಜನ ಹುಡುಗರು ಅವ್ರ ಬ್ಯೂಟಿ ಬಗ್ಗೆ ಅಥವಾ ಯಾವುದ್ರ ಬಗ್ಗೆನೂ ಕಾನ್ಸಂಟ್ರೇಟೇ ಮಾಡಲ್ಲ. ಲೈಫ್ ಆಯಿತು, ಅವ್ರ ಕೆಲಸ ಆಯಿತು, ಅವ್ರ ಪೇರೆಂಟ್ಸ್ ಏನೋ ಒಂದು ಹಾಕ್ಕೊಟ್ಟಿರ್ತಾರೆ ಹಾದಿ, ಆ ಹಾದಿಲಿ ಹೋಗ್ತಾ ಇರ್ತಾರೆ. ಆ್ಯಂಡ್ ಇಡೀ ಊರು ಅವ್ರನ್ನ ಒಂಥರ ಹೀಯಾಳ್ಸೋ ಥರ ಅಥವಾ ಆಡ್ಕೊಳ್ಳೋ ಥರ ಇರುತ್ತೆ. ಈಗ ಕೆಲವ್ರು ಕಪ್ಪಗಿದ್ರೆ ಊರಲ್ಲಿ ಯಾರು ಒಬ್ರು ಅವ್ರನ್ನ ಕರಿಯ ಅಂತ ಕರೆಯೋದಾಗಿರಬಹುದು, ಅಥವಾ ಯಾರಿಗಾರು ಗುಂಗುರು ಕೂದಲಿದ್ರೆ ಅವ್ರನ್ನ ಏನು ಹಕ್ಕಿಗೂಡು ಅಂತ ಕರೆಯೋದು, ರೇಗ್ಸೋದಾಗಿರ್ಬೋದು. ಆ ಥರ ಎಲ್ಲ ಸುಮಾರು ಇರುತ್ತೆ, ನೀವು ನೋಡಿರ್ತೀರ. ಅದೇ ಥರ ಒಂದು ಸ್ವಲ್ಪ ಊರವರೆಲ್ಲರೂ ಬ್ಯೂಟಿ ವೈಸ್ ಅವ್ರನ್ನ ಹೀಯಾಳ್ಸೋವಂಥ ಒಂದು ಕ್ಯಾರೆಕ್ಟರ್. ಆದರೆ ಅರಸಯ್ಯ ಬಂದು ತುಂಬಾ ಮುಗ್ಧ, ಒಳ್ಳೆ ಮನಸ್ಸಿರೋ ಅಂಥ. ಅರಸಯ್ಯ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾನೆ. ಅದು ಅವ್ರ ಅಪ್ಪ ತಾತ ಕಾಲದಿಂದ ಬಂದಿರೋ ಅಂಥ ಅದೊಂದು ಪದ್ಧತಿ. ಇನ್ನು ಇವ್ರ ಫ್ಯಾಮಿಲಿಯಿಂದ ಬಂದಿರೋ ಇನ್ನೊಂದು ಪದ್ಧತಿ ಇರುತ್ತೆ. ಅದೇನೆಂದರೆ, ಯಾರ ಮನೇಲಾದ್ರೂ ಯಾರು ತೀರೋದ್ರೆ ಊರಲ್ಲಿ, ಅಲ್ಲಿಗೆ ಹೋಗಿ ಇವರು ಹಾರ್ಮೋನಿಯಂ ಮತ್ತು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಭಜನೆ ಥರ ಮಾಡುವಂಥ ಒಂದು ಪದ್ಧತಿ. ಅಂದರೆ ಅಲ್ಲಿಗೆ ಹೋಗಿ ಸತ್ತವ್ರ ಮನೆಗೆ ಹೋಗ್ಬಿಟ್ಟು ಹಾಡೋ ಅಂಥದ್ದು. ಈ ಥರ ಸ್ವಲ್ಪ ಮಟ್ಟಿಗೆ ಕುರೂಪಿಯಾಗಿರುವಂತಹ ಅರಸಯ್ಯಂಗೆ ಫಸ್ಟ್ ಆಫ್ ಆಲ್ ಪ್ರೀತಿಸಕ್ಕೆ ಯಾರು ಹುಡುಗಿ ಸಿಗ್ತಾಳ, ಅಥವಾ ಮದುವೆ ಆಗಕ್ಕೆ ಯಾರು ಹುಡುಗಿ ಸಿಗ್ತಾಳ, ಸಿಕ್ಕಿದ್ರೆ ಅವಳು ಹೇಗಿರ್ತಾಳೆ, ಇದೆಲ್ಲ ಒಂದಷ್ಟು ಕ್ವೆಶನ್ಸು ನಮಗೆ ಫಸ್ಟ್ ಹಾಫಲ್ಲಿ ಬರ್ತಾ ಹೋಗುತ್ತೆ. ಸೀರಿಯಸ್ಲಿ ನಕ್ಕು 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 ನನಗಂತೂ ಇಲ್ಲೆಲ್ಲ ನೋವು ಬಂತು. ಫಸ್ಟ್ ಹಾಫ್ ಮುಗಿಸ್ಕೊಂಡು ಈಚೆ ಬಂದು ನನಗೆ ಲಿಟ್ರಲಿ ಇಲ್ಲೆಲ್ಲ ಪೇನ್ ಆಗ್ತಿತ್ತು. ಹಿಂಗೆ ಮಾಡ್ಕೊಂಡು ಮತ್ತೆ ಒಳಗಡೆ ಹೋಗಿ ಕೂತ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಅನಿಸ್ತು ನನಗೆ, ಪರ್ಸ್ನಲಿ ತುಂಬ ಚೆನ್ನಾಗಿ ಅನಿಸ್ತು ಸಿನಿಮಾ. ಆ್ಯಂಡ್ ಇನ್ನೊಂದು ಸೆಕೆಂಡ್ ಹಾಫ್ ವಿಷಯಕ್ಕೆ ಬಂದರೆ, ಕತೆ ತುಂಬ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಫನ್ನಿ ಟರ್ಮ್ಸ್ಗಳನ್ನ ಇಟ್ಕೊಂಡು ಬದುಕಿಗೆ ಬರೀ ಅಂದ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ ಅಂತ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಕೂಡ ತುಂಬ ಮೈಲ್ಡಾಗಿ, ತುಂಬ ಸೀರಿಯಸ್ ವಿಷಯಗಳನ್ನೇನೋ ಅಲ್ಲಿ ಪ್ರಸ್ತಾಪ ಮಾಡಿಲ್ಲ ಆ್ಯಕ್ಚುಲಿ. ಬಟ್ ನಗುವಿನ ಮುಖಾಂತರನೇ ಬದುಕಿನ ಮೌಲ್ಯಗಳನ್ನ ತಿಳಿಸ್ತಾ ಹೋಗಿದ್ದಾರೆ ಅಂದರೆ ತಪ್ಪೇ ಆಗಲ್ಲ. ಹಾಗೆ ಇನ್ನು ಹೀರೋಯಿನ್ ವಿಷಯಕ್ಕೆ ಬಂದರೆ, ತುಂಬಾ ಚೆನ್ನಾಗಿರುವಂಥ ಒಂದು ಹುಡುಗಿ, ಒಳ್ಳೆ ಹೈಟು, ಒಳ್ಳೆ ಪರ್ಸ್ನಾಲಿಟಿ, ಹಾಗೆ ಒಳ್ಳೆ ಫೀಚರ್ಸು, ಫೇಶಿಯಲ್ ಫೀಚರ್ಸ್ ಇರುವಂಥ ಹುಡುಗಿ. ಅದರಲ್ಲಿ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಒಂದು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅರಸಯ್ಯಂಗೆ ಇವ್ರ ಜೊತೆ ಪ್ರೀತಿ ಆಗುತ್ತಾ ಬೇಸಿಕಲಿ, ಆದರೆ ಹೇಗಾಗತ್ತೆ, ಆ್ಯಂಡ್ ಆ ಪ್ರೀತಿನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತಾರಾ ಇಲ್ವಾ, ಮಾಡಿದ್ರು ಅವ್ರು ಒಪ್ಕೋತಾರಾ, ಇದೇ ಒಂದು ದೊಡ್ಡ ಮಿಸ್ಟ್ರಿ. ಹೇಗೋ ಫೈನಲಿ ಒಪ್ಕೊಂಡ್ರು ಅಂತ ಅಂದ್ರೂ ನೆಕ್ಸ್ಟ್ ಏನೇನಾಗ್ತಾ ಹೋಗುತ್ತೆ ಅವ್ರ ಬದುಕಲ್ಲಿ, ಒಂದು ಅಂದದ ವಿಷಯ ಆಗಿರಬಹುದು, ಇನ್ನೊಂದು ಅರಸಯ್ಯ ಜಾಸ್ತಿ ಓದಿರಲ್ಲ, ಬೇಸಿಕಲಿ ಎಜುಕೇಷನ್ ಪ್ರಾಬ್ಲಮ್, ಮತ್ತು ಆ ಹುಡುಗಿ ನೋಡಿದ್ರೆ ಅಷ್ಟೊಂದು ಓದಿರ್ತಾಳೆ. ಸೊ ಇವೆಲ್ಲ ಒಂದಷ್ಟು ವಿಷಯಗಳು ಮೈಲ್ಡಾಗಿ ಡಿಸ್ಕಸ್ ಆಗ್ತಾ ಹೋಗಿದೆ. ತುಂಬಾ ಚೆನ್ನಾಗಿರುವಂತಹ ಸಿನಿಮಾ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಆ್ಯಂಡ್
ಕಾಮಿಡಿ ಸಿನಿಮಾ ಅಂದಾಕ್ಷಣ ಏನು ಹಳ್ಳಿ ಎನ್ವಿರಾನ್ಮೆಂಟಲ್ಲಿ ತೆಗ್ದಿದ್ದಾರೆ, ಶೂಟ್ ಮಾಡಿದ್ದಾರೆ ಅಂದಾಕ್ಷಣ ಕ್ವಾಲಿಟಿಗೆ ಏನೂ ಕಡಿಮೆ ಇಲ್ಲ. ಎಂಥ ಒಳ್ಳೆ ಕ್ಯಾಮ್ರಾ ವರ್ಕ್ ಇದೆ ಅಂತ ಅಂದರೆ, ಮತ್ತು BGM ತುಂಬಾ ನಗಿಸುತ್ತೆ ನಿಜವಾಗ್ಲೂ. ಆ್ಯಂಡ್ ನಾನು ಕಾಸ್ಟ್ಯೂಮ್ಸ್ ಬಗ್ಗೆ ಮಾತಾಡಲೇಬೇಕು. ನಿಜವಾಗ್ಲೂ ಯಾರನ್ನೋ ಆರ್ಟಿಸ್ಟ್ನ ಕರ್ಕೊಂಬಂದು ರೆಡಿ ಮಾಡಿ ಕೂರಿಸಿದ್ದಾರೆ ಅಂತ ಎಲ್ಲೂ ಯಾರನ್ನು ನೋಡಿದ್ರೂ ಫೀಲ್ ಆಗಲ್ಲ. ಯಾಕಂದರೆ ಪಕ್ಕ ಹಳ್ಳಿಲೇ ಇರೋ ಯಾವುದೋ ಒಂದು ಕ್ಯಾರೆಕ್ಟ್ರ್, ನಮ್ಮೂರಲ್ಲೇ ಇರೋ ಯಾವುದೋ ಒಂದು ಕ್ಯಾರೆಕ್ಟರ್ ಅಂತಲೇ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ನಮ್ಗನ್ಸೋದು. ಯಾಕಂದರೆ ಆ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಪ್ರತಿಯೊಂದು ಆರ್ನಮೆಂಟ್ಸ್, ಈವನ್ ಒಂದು ಅಜ್ಜಿ ಕ್ಯಾರೆಕ್ಟ್ರು ಬಂದರೆ ಅಲ್ಲಿ ಕೊರಳಲ್ಲಿ ಹಾಕ್ಕೊಳ್ಳೋ ಒಂದು ಸರ, ಅಂದರೆ ಈಗ ಅಜ್ಜಿ ಇದೀರಿಗೆಲ್ಲ ಗಂಡ ತೀರೋಗ್ಬಿಟ್ರೆ ಅವ್ರು ಖಾಲಿ ಕತ್ತಲ್ಲಿ ಇರಲ್ಲ, ಊರ ಕಡೆ ಏನೋ ಒಂದು ದಾರನಾರು ಕಟ್ಕೊಂಡಿರ್ತಾರೆ, ಏನೋ ಒಂದು ಚೈನ್ ಹಾಕ್ಕೊಂಡಿರ್ತಾರೆ, ಅದಕ್ಕೊಂದಷ್ಟು ಪಿನ್ಗಳು ಹಾಕ್ಕೊಂಡಿರ್ತಾರೆ, ಅದಕ್ಕೊಂದಷ್ಟು ಭೂತಾಳೆ ಅದು ಇದು ದೇವರಿಂದ ಎಲ್ಲ ಇಸ್ಕೊಂಬರ್ತೀವಲ್ಲ ಪ್ರಸಾದ, ಆ ದಾರ ಕಟ್ಕೊಂಡಿರ್ತಾರೆ. ಈ ಥರ ಇಷ್ಟು ಡೀಟೈಲಿಂಗ್ ಆಗಿ, ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಷ್ಟು ಡೀಟೈಲಿಂಗ್ ಆಗಿ ಕಾಸ್ಟ್ಯೂಮ್ಸ್ನ ಮಾಡಿದ್ದಾರೆ ಅಂತ ಅಂದರೆ ಸೀರಿಯಸ್ಲಿ ರಿಯಲಿಸ್ಟಿಕ್ ಫೀಲ್ ಆಗುತ್ತೆ ನಿಜವಾಗ್ಲೂ. ಅದರಲ್ಲೂ ಒಂದು ಹಳ್ಳಿ ಎನ್ವಿರಾನ್ಮೆಂಟು, ಅಲ್ಲಿರೋವಂಥ ಅರಳಿ ಮರ ಆಗಿರಬಹುದು, ಅಥವಾ ಒಂದು ಕಟಿಂಗ್ ಶಾಪ್ ಹೇಗಿರುತ್ತೆ, ಒಂದು ಟೀ ಶಾಪ್ ಹೇಗಿರುತ್ತೆ, ಅಲ್ಲಿರೋ ಒಂದು ಹಸು ದನಗಳಿಗೆ ಟ್ರೀಟ್ಮೆಂಟ್ ಕೊಡೋವಂಥ ಹಾಸ್ಪಿಟಲ್ ಹೇಗಿರುತ್ತೆ, ಅಲ್ಲಿಗೆ ಬರೋ ಡಾಕ್ಟರ್ಸ್ ಹೇಗಿರ್ತಾರೆ, ಊರಿನ ಜನ ಹೇಗಿರ್ತಾರೆ, ಬೀದಿಗಳು ಹೇಗಿರುತ್ತೆ, ಎವ್ರಿಥಿಂಗ್ ಈಸ್ ಸೋ ಪರ್ಫೆಕ್ಟ್ ನನಗನ್ಸಿದ್ದು ನಿಜವಾಗ್ಲೂ. ಆ್ಯಂಡ್ ಡೈರೆಕ್ಟ್ರು ಈ ವಿಷಯದಲ್ಲಿ ಮತ್ತು ಆರ್ಟ್ ಡೈರೆಕ್ಟ್ರು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡಿದ್ದಾರೆ. DOP ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಓವರಾಲಾಗಿ ತೊಗೊಂಡ್ರೆ ನನಗಂತೂ ತುಂಬಾ ಇಷ್ಟ ಆಯ್ತಪ್ಪ ಮೂವಿ. ನೀವೇನಾದ್ರು ತುಂಬ ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರಾದರೆ, ಅದರಲ್ಲೂ ಸ್ವಲ್ಪ ಬ್ರಿಡ್ಜ್ ಮೂವಿ ಥರ ಇರುತ್ತಲ್ಲ, ಅಂದರೆ ಈ ಕಡೆ ಆರ್ಟ್ ಮೂವಿನೂ ಅಲ್ಲ, ಈ ಕಡೆ ತುಂಬ ಏನು ಕಮರ್ಷಿಯಲ್ ಮೂವೀಸ್ ಅಂತ ಏನು ಹೇಳ್ತೀವಲ್ಲ, ಆ್ಯಕ್ಷನ್ ಸಿನಿಮಾಗಳು, ಅದು ಅಲ್ಲ. ಬ್ರಿಡ್ಜ್ ಮೂವಿ ಅಂದರೆ ಇವೆರಡರ ಮಧ್ಯ ಬರುತ್ತೆ, ಒಂಥರ ಕಮರ್ಷಿಯಲ್ ಆ್ಯಂಡ್ ಆರ್ಟ್ ಎರಡರ ಮಧ್ಯ ಬರೋವಂಥದ್ದೇ ಬ್ರಿಡ್ಜ್ ಮೂವೀಸ್. ಈ ಬ್ರಿಡ್ಜ್ ಮೂವೀಸ್ನ ಇಷ್ಟಪಡೋರಾದರೆ ನೀವು ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ಇಟ್. ಈ ಸಿನಿಮಾದಲ್ಲಿ ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ, ಎಪಿಕ್ ಕ್ಯಾರೆಕ್ಟರ್ಸ್. ನೀವು ಆಬ್ವಿಯಸ್ಲಿ ಅಬ್ಸರ್ವ್ ಮಾಡಿರ್ತೀರ, ಹಳ್ಳಿಗಳಲ್ಲಿ ಪ್ರತಿ ಊರೂರಿಗೂ ಬಸ್ಗಳಿರಲ್ಲ, ಒಳಗಡೆ ಹೋಗೋ ಥರ ಗೇಟಲ್ಲಿ ಇಳಿದು ನಡ್ಕೊಂಡು ಹೋಗಬೇಕಾಗುತ್ತೆ. ಅಂಥ ಊರಲ್ಲೆಲ್ಲ ಲೋಕಲ್ ಆಟೋಗಳಿರುತ್ತೆ, ಈ ಲಗೇಜ್ ಮತ್ತು ಜನಗಳನ್ನೂ ಕೂಡ ಟ್ರಾನ್ಸ್ಪೋರ್ಟ್ ಮಾಡುವಂಥ ಆಟೋಗಳು. ಆದರೂ ಒಬ್ಬ ಆಟೋ ಡ್ರೈವರ್, ಅದು ಸತೀಶ್ ಅವ್ರು ಮಾಡಿದ್ದಾರೆ ಆ ಕ್ಯಾರೆಕ್ಟರ್ನ. ನಿಜವಾಗ್ಲೂ ತುಂಬ ಹ್ಯೂಮರಸ್ ಆಗಿದೆ ಆ ಕ್ಯಾರೆಕ್ಟರ್ ಕೂಡ. ಆ್ಯಂಡ್ ಪಂಡಿತ, ಊರಲ್ಲೊಬ್ಬರು ಇದ್ದೇ ಇರ್ತಾರೆ, ಯಾರೋ ಜ್ಯೋತಿಷ್ಯ ಹೇಳೋರು, ಜಾತಕ ನೋಡೋರು ಅಂತ, ಆ ಪಂಡಿತ. ಆ್ಯಂಡ್ ಫೋಟೋಗ್ರಾಫರ್, ಲೋಕಲ್ ಫೋಟೋಗ್ರಾಫರ್ಸ್ ಹೇಗಿರ್ತಾರೆ, ಅವರು ಫೋಟೋ ತೆಗೆಸ್ಕೊಳಕ್ಕೆ ಬರೋ ಜನಗಳನ್ನ ಹೇಗೆ ಟ್ರೀಟ್ ಮಾಡ್ತಾರೆ, ಎವ್ರಿಥಿಂಗ್ ಈಸ್ ರಿಯಲಿ ಗುಡ್. ಆ್ಯಂಡ್ ಅರಸಯ್ಯ ಅಂತೂ ನಿಜವಾಗ್ಲೂ ಏನೇನು ಸರ್ಕಸ್ ಮಾಡಬೇಕಾಗಿ ಬರುತ್ತೆ ಲೈಫಲ್ಲಿ, ಹಾಗೆ ಆ ಸರ್ಕಸ್ಗಳನ್ನೆಲ್ಲ ಹೇಗೆ ಗೆಲ್ತಾರೆ, ಅಥವಾ ಆ ಸರ್ಕಸ್ಗಳ ಮುಖಾಂತರ ನಮ್ಮನ್ನು ಹೇಗೆ ನಗಿಸ್ತಾರೆ ಅನ್ನೋದು ನಿಜವಾಗ್ಲೂ ಒಂದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ, ನಾನೊಂದು ಸೀನ್ ಅಬ್ಸರ್ವ್ ಮಾಡಿದೆ. ಅಲ್ಲಿ ಹೇಗಿರುತ್ತೆ ಅಂದರೆ, ಅರಳಿ ಮರ, ಅದ್ರ ಕೆಳಗಡೆ ವುಡನ್ ಚೇರ್ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಕೂರಿಸಿ ಅದ್ರ ಮೇಲೆ ಕಟಿಂಗ್ ಶೇವಿಂಗ್ ಮಾಡೋರು ಮುಂಚೆ ಎಲ್ಲ. ಇದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ಈಗಲೂ ಕೂಡ ತುಂಬ ಇಂಪ್ರೂವ್ ಆಗಿಲ್ಲದೆ ಇರೋವಂತಹ ಹಳ್ಳಿಗಳಲ್ಲಿ ಅದೇ ಥರ ಸಿಸ್ಟಮ್ ಇರುತ್ತೆ. ಅಲ್ಲೇ ಒಂದು ಮಿರರ್ ಇರುತ್ತೆ ಚಿಕ್ಕದು, ಅದನ್ನು ಆ ಕಡೆ ನೇತಾಕಿರ್ತಾರೆ, ಅಥವಾ ಮರಕ್ಕೆ ನೇತಾಕಿರ್ತಾರೆ. ಆ ಥರ ಎಲ್ಲ ಇರೋವಂಥ ಒಂದು ಸೆಟಪ್ಪು, ಎವ್ರಿಥಿಂಗ್ ಈಸ್ ರಿಯಲಿ ನಿಮಗೆ ನಿಜವಾಗ್ಲೂ ಒಂದು ಹಳ್ಳಿಲೇ ಶೂಟ್ ಮಾಡಿದ್ದಾರೆ ಏನಪ್ಪ ಇದನ್ನು ಅನ್ನೋ ಥರ ಫೀಲ್ ಕೊಡ್ತಾ. ಆ್ಯಕ್ಚುಲಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇದನ್ನು ಸೆಟ್ ಮಾಡಿದಾರೋ ಅಥವಾ ಒರಿಜಿನಲಾಗಿ ಹಳ್ಳಿಗೆ ಹೋಗಿ ಶೂಟ್ ಮಾಡ್ಕೊಂಬಂದಿದ್ದಾರೋ, ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ತುಂಬಾ ರಿಯಲಿಸ್ಟಿಕ್ ಆಗಿದೆ ಮೂವಿ. ತುಂಬಾ ನಾವರೊಳಗೆ ಹಳ್ಳೀಲಿ ಒಂದು ಕ್ಯಾರೆಕ್ಟರ್ ಆಗಿ ನಾವು ಕೂಡ ಇನ್ವಾಲ್ವ್ ಆಗಿಬಿಡ್ತೀವಿ. ಒಂದು ಜಗ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಈ ಊರಲ್ಲಿ ಏನೇನು ನಡೀತಿದ್ಯಪ್ಪ ಅಂತ ಒಂಚೂರು ಅಬ್ಸರ್ವ್ ಮಾಡಿದ್ರೆ ಒಂದಷ್ಟು ಘಟನೆಗಳು ಸಿಗುತ್ತಲ್ವ, ಅದೇ ಥರ ಇದೆ ಮೂವಿ. ಇಟ್ಸ್ ಸೋ ಬ್ರಿಲಿಯಂಟ್. ನಿಜವಾಗ್ಲೂ ಚೆನ್ನಾಗಿದೆ. ಬಿಡುವಾದಾಗ ಒಂದ್ಸರಿ ಹೋಗಿ ಬೇಗ ಈ ವೀಕೆಂಡ್ ಒಳಗಡೆ ನೋಡ್ಕೊಂಡು ಬನ್ನಿ. ಐ ಹೋಪ್ ನಿಮಗೆಲ್ಲ ಈ ರಿವ್ಯೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿನಿಮಾ ಕೂಡ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಹೋಗಿ ಡೆಫಿನೆಟ್ಲಿ ಈ ವೀಕ್ ಒಳಗಡೆ ನೋಡ್ಕೊಂಡು ಬಂದುಬಿಡಿ. ಬಿಕಾಸ್ ಥಿಯೇಟ್ರಿಂದ ಹೋದರೆ ಮತ್ತೆ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಸಿಗೋದು ಖಂಡಿತ ಡೌಟ್. OTTಗೆ ಬರ್ಬೋದು ಯಾವತ್ತೋ ಒಂದಿನ, ಬಟ್ ಆಬ್ವಿಯಸ್ಲಿ OTTಗೆ ಬಂದರೆ ಅಷ್ಟು ಎಫೆಕ್ಟ್ ಇರಲ್ಲ. ಅಂದರೆ ಥಿಯೇಟ್ರಲ್ಲಿ ನಾವು ಫೀಲ್ ಮಾಡ್ತೀವಲ್ವ, ಅಷ್ಟು ಎಫೆಕ್ಟ್ ಇರಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.